ಗ್ಯಾರಂಟಿ ನಮಗೆ ಭಾರಪ ಅನ್ನುವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಾಗಿದ್ದಾವೆ. ಅದಕ್ಕಾಗಿ ಇವತ್ತು ಜಿ ಪರಮೇಶ್ವರ್ ಅವರು ಇಂಥ ಚರ್ಚೆಯನ್ನು ಹುಟ್ಟಾಕೋದ್ರಲ್ಲಿ ಏನು ಅರ್ಥದ ಕೆ ಎನ್ ರಾಜಣ್ಣ ಅವ್ರಿಗೆ ಸಹ ಇದು ಕೇಳಬೇಕಾಗಿದ್ದು ಹುಟ್ಟು ಮಾಡೋಕ್ಕಿಂತಲೂ ಇದು ಹುಟ್ಟಾಕೋಕ್ಕಿಂತಲೂ ಮುಖ್ಯವಾಗಿ ಮಾಡಬೇಕಾಗಿದ್ದು ಉದ್ಯೋಗ ಸೃಷ್ಟಿ ಮತ್ತು ಎಲ್ಲರಿಗೂ ಶಿಕ್ಷಣ ಮತ್ತು ಎಲ್ಲರಿಗೂ ಆರೋಗ್ಯ. ಇದರ ಬದಲಾಗಿ ಏನು ಚಿಂತನೆ ಮಾಡಿದಿರಿ ಇಲ್ಲಿವರೆಗೆ? ಎಲ್ಲ ಗ್ಯಾರಂಟಿ ಸ್ಕೀಮ್ ಮಾಡಿದ್ರಿ, ಅಡ್ಡಿ ಇಲ್ಲ 60,000 ಕೋಟಿ ರೂಪಾಯಿ ಮಾಡಿದ್ರಿ. ಬಟ್ ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಫ್ರೀಯಾಗಿ ಎಲ್ಲ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಅದರಲ್ಲೂ ಪ್ರೊಫೆಷನಲ್ ಎಜುಕೇಷನ್ಗಳು ಫ್ರೀಯಾಗಿ ಸಿಗುವಂಥದ್ದು ಯಾವಾಗ ಆಗೋದು? ಯಾಕಂದ್ರೆ ಪ್ರೊಫೆಷನಲ್ ಕೋರ್ಸ್ ಕಲಿಬೇಕಾದ್ರೆ 20 ಲಕ್ಷ ದುಡ್ಡು ಹಾಕಬೇಕು. ಲಕ್ಷ ದುಡ್ಡು ಹಾಕುವ ಶಕ್ತಿ ಯಾವ ತಂದೆ ತಾಯಿಗಳು ಇಲ್ಲ. ಬಡವ 90% ಜನ ಇದ್ದಾರೆ ದೇಶದಲ್ಲಿ ಬಡವರು, ಅವ್ರಿಗೆ ಹೈಯರ್ ಎಜುಕೇಷನ್ ದುಡ್ಡು ಕೊಡೋ ಕಲಿಸೋ ಶಕ್ತಿ ಇಲ್ಲ. ಅಂದಾಗ ಅವ್ರ ಮಕ್ಕಳು ಏನು ಮಾಡೋದ್ರಿ? ಈ ಒಂದು 10% ಜನರು ಯಾವಾಗಲೂ ಸದಾ ಆರ್ಥಿಕ ಗುಲಾಮರಾಗಿ ಹೋಗುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿದ್ದು ಈ ಕಾರಣಕ್ಕಾಗೇನ. ಯಾವ ಕಾಲದಲ್ಲೂ ನೆಹರೂಜಿ ಕಾಲ ಆಗಿರ್ಬೋದು, ನಂತರ ಬಂತವ್ರ ಕಾಲ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಜನತಾ ಪಕ್ಷದ ಕಾಲ ಆಗಿರ್ಬೋದು, ಮೊರಾರ್ಜಿ ದೇಸಾಯಿದಾಯಿತು, ಚರಣ್ ಸಿಂಗ್ರದ್ದಾಯಿತು, ಮತ್ತೇನೋ ಆಯಿತು, ನಂತರ ಬಂದು ರಾಜೀವ್ ಗಾಂಧಿ ಅವ್ರದ್ದಾಯಿತು, ವಿ ಪಿ ಸಿಂಗ್ ಅವ್ರದ್ದಾಯಿತು, ಚಂದ್ರಶೇಖರ್ ಅವ್ರದ್ದಾಯಿತು, ಇವೆಲ್ಲ ವಾಜಪೇಯಿ ಅವ್ರದ್ದಾಯಿತು, ಮನಮೋಹನ್ ಸಿಂಗ್ ಅವ್ರದ್ದಾಯಿತು, ಅದಕ್ಕೆ ಪೂರ್ವದಲ್ಲೇ ನರಸಿಂಹ ನಮ್ಮ ಪಿ ವಿ ನರಸಿಂಹರಾಯರದಾಯಿತು, ಇವೆಲ್ಲನೂ ಆಳಿದ್ರು ನಮ್ಮಲ್ಲೇ. ಆದರೆ ಇವರು ಯಾರೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಅನ್ನೋದು ಅತಿ ನೋವಿನಿಂದ ಹೇಳಬೇಕಾಗಿ. ಸರ್ ಆಗ್ತದೆ ಆ ಮತ್ತು ಬೇರೆ ವರ್ಷ ಎಷ್ಟು ಖಾಲಿ ಆಗ್ತಾವೆ UPSC ಒಳಗೆ, ಅಲ್ಲಿಗೆ ಅತಿ ಉದ್ಯೋಗ ಖಾಲಿ ಹಾಕಿ ಹೊರ ತುಂಬ್ಕೊಳ್ಳೋದತ್ತ. ಆದರೆ ಅತಿ ಹೆಚ್ಚು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕೆಲಸಗಳು ಇಲ್ಲಿವರೆಗೆ ಯಾವ ಸರ್ಕಾರದಿಂದಲೂ ಆಗಿಲ್ಲ. ಅದನ್ನು ಈ ಸಲ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಮುಂದೆ 2 ವರ್ಷ ಉಪಯೋಗ ಮಾಡಿಕೊಂಡ್ರೆ ಹೆಚ್ಚು ಹೋಗಿ ಆಗ್ತದೆ. ಇಲ್ಲಾಂದ್ರೆ 2020 ಇವರು ಗೋತಾ ಹೊಡೆಯೋದು ಗ್ಯಾರಂಟಿ ಅಂತೇಳಿ ಅವ್ರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಏನು ಗ್ಯಾರಂಟಿ ಒಂದು ನಡೀತಿದ್ರಪ್ಪ ಮನೆ 5 ಕಿಲೋ ಅಕ್ಕಿ ಕೊಟ್ಟರ ಬಗ್ಗೆ ಇರ್ತೇನೋ, ಮತ್ತಿನ ಕೊಟ್ಟರ ಬಗ್ಗೆ ಇರ್ತೇನೋ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಹೇಳುವ ನಾವೇನು ತಪ್ಪಂತಲ್ಲ. ಆದ್ರೆ ಇವತ್ತು ಸರ್ಕಾರ ಇದ್ದು ಅದು ಹೇಳ್ದಂಗೆ ಹುಡುಕಬೇಕಾಗ್ತದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದಾರಿಯನ್ನು ಹುಡುಕಬೇಕಾಗಿದೆ. ಆ ದಿವಸ ಸಿದ್ದರಾಮಯ್ಯನವರು ಚರ್ಚೆ ಮಾಡಬೇಕು ಇದನ್ನೆಲ್ಲ ಬಿಟ್ಟು. ಮುಖ್ಯಮಂತ್ರಿ ನಾನೋ ನೀನೋ ನಾನು ಎದ್ದ ತಕ್ಷಣ ಅದು ಚರ್ಚೆ. ಮತ್ತು ನಮ್ಮ ಮೀಡಿಯಾದವ್ರು